ನಮಸ್ಕಾರ ವೀಕ್ಷಕರೇ, ಕುಕ್ಕರಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋಂಥ ರೆಸಿಪಿ ಬಂದು ಚೈನಾ ಗ್ರಾಸ್ ಯೂಸ್ ಮಾಡಿ ಒಂದು ಸ್ವೀಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಚೈನಾ ಗ್ರಾಸ್ ಸ್ವೀಟ್ ಅಂತಾದರೂ ತಿಳ್ಕೊಳ್ಳಿ ಅಥವಾ ಮಿಲ್ಕ್ ಪುಡ್ಡಿಂಗ್ ಅಂತಾದರೂ ಕರ್ಕೊಳ್ಬೋದು. ನಮ್ಮ ಕುಕ್ಕರಿ ಚಾನಲ್ಗೆ ಇನ್ನೂ ಯಾರ್ಯಾರು SSLC ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಮೊದಲನೇದಾಗಿ ಚೈನಾ ಗ್ರಾಸು 20 ಗ್ರಾಮ್ಸ್ ತೊಗೊಂಡಿದ್ದೀನಿ. ಇದು ರೆಡಿಯಾಗಿ ಮಾರ್ಕೆಟ್ನಲ್ಲಿ ಈಸಿಯಾಗಿ ಸಿಗುತ್ತೆ. ಅರ್ಧ ಕಪ್ಪಷ್ಟು ನೆನೆಸಿಟ್ಟು ಸಿಪ್ಪೆ ತೆಗೆದಿರೋಂಥ ಬಾದಾಮಿ ತೊಗೊಂಡಿದ್ದೀನಿ. ನೆನೆಸಿಟ್ಟಿರೋಂಥ ಗೋಡಂಬಿನ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು. ಮತ್ತು ಇಲ್ಲಿ ನಾನು ಚಾಪ್ ಮಾಡಿರೋ ಅಂಥ ಬಾದಾಮಿ ಗೋಡಂಬಿನ ತೊಗೊಂಡಿದ್ದೀನಿ. ಪಿಸ್ತಾ ಕೂಡ ಬಳಸ್ಬೋದು ಇಷ್ಟ ಇರೋವಂಥವ್ರು. ಸ್ವಲ್ಪ ಸ್ಯಾಫ್ರನ್ನ ತೊಗೊಂಡಿದ್ದೀನಿ. ಸಕ್ಕರೆ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಲನ್ನು 1 ಲೀಟ್ರಷ್ಟು ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ತೋರಿಸಿದ್ದೀನಿ ಹಾಲನ್ನ. ಮತ್ತು 150 ಗ್ರಾಮಷ್ಟು ಕೋವಾನ ತೊಗೊಂಡಿದ್ದೀನಿ. ಈಗ ಒಂದು ಬಟ್ಲಿಗೆ ಕೋವಾ ನಾನೇನು ತೊಗೊಂಡಿದ್ದೆ ಅದನ್ನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೆ. ಅದ್ರ ಜೊತೆಗೆ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಸ್ವಲ್ಪ ಕೇಸರಿ ಏನು ತೊಗೊಂಡಿದ್ನಲ್ಲ ಅದಕ್ಕೆ ಸ್ವಲ್ಪ ಬಿಸಿ ಹಾಲನ್ನು ಸೇರಿಸಿ ಇಟ್ಟಿದ್ದೀನಿ. ಮತ್ತು ಈಗ ನಾನೇನು ಚೈನಾ ಗ್ರಾಸ್ನ ತೊಗೊಂಡಿದ್ದೆ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಹಾಕಿ ಸ್ವಲ್ಪ ನೆನೆಯೋಕ್ಕೆ ಬಿಡೋಣ. 10 ನಿಮಿಷಗಳ ಕಾಲ ನೆನೆಯೋಕ್ಕೆ ಬಿಟ್ಟರೆ ನೋಡಿ ಅದು ಈ ಥರ ಕರ್ಗೋಗುತ್ತೆ ಬಿಸಿನೀರಿನಲ್ಲಿ, ಆ ಥರ ಆಗಿರುತ್ತೆ. ಈಗ 1 ಲೀಟ್ರಷ್ಟು ಹಾಲನ್ನು ನಾನೇನು ಹೇಳಿದ್ದೆ ಅದನ್ನು ಕಾಯಕ್ಕಿಟ್ಟಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ನಾನೇನು ನೆನೆಸಿಟ್ಟಿದ್ನಲ್ಲ ಗೋಡಂಬಿ ಮತ್ತು ಬಾದಾಮಿ ಅದನ್ನು ರುಬ್ಕೊಂಡಿಟ್ಟಿದ್ದೀನಿ. ಸ್ಮೂತ್ ಪೇಸ್ಟಾಗಿ ರುಬ್ಬಿಟ್ಟಿದ್ದೀನಿ. ಈಗ ಹಾಲು ಕುದೀತಾ ಇದೆ. ಅದಕ್ಕೆ ನಾನೇನು ಕೋವಾ ಮತ್ತು ಸಕ್ಕರೆನ ಏನು ಬೆರೆಸಿಟ್ಟಿದೆ ಅದನ್ನ ಎರಡನ್ನೂ ಸೇರಿಸಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಸೊ ಅದು ಹಾಲು ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಅದು ಹೊಂದ್ಕೊಂಡು ನಂತರ ಚೈನಾ ಗ್ರಾಸ್ ನೆನೆಸಿಟ್ಟಿದ್ವಲ್ಲ ಅದನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಸ್ಟಿರ್ ಮಾಡ್ತಾ ಸೇರಿಸ್ಕೋಬೇಕು, ಇಲ್ಲಾಂದರೆ ಒಂದು ಸ್ವಲ್ಪ ಗಂಟು ಥರ ಆಗ್ಬಿಡುತ್ತೆ ಅದಕ್ಕೆ. ಈಗ ನಾನೇನು ನೆನೆಸಿಟ್ಟಿರೋಂಥ ಗೋಡಂಬಿ ಮತ್ತು ಬಾದಾಮಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಕೈ ಬಿಡದೆ ತಿರುಗಿಸ್ತಾ ಚೆನ್ನಾಗಿ ಇದು ಮಾಡಬೇಕು. ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ ಅದು ಹಾಲು ಜೊತೆಗೆ. ಒಂದು ಸ್ಮೂತ್ ಪೇಸ್ಟಾಗಿ ರುಬ್ಕೊಂಡಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತೀಗ ನೆನೆಸಿಟ್ಟಿರೋಂಥ ಸ್ಯಾಫ್ರನ್ನ ನಾನೇನು ಹಾಲನ್ನ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಸೇರಿಸಿಟ್ಟಿದ್ದೀನಿ. ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಸ್ವಲ್ಪ ಕಲರ್ ಕೂಡ ಬರುತ್ತೆ ನಿಮ್ಮ ಮಿಲ್ಕ್ ಪುಡಿಂಗ್ಗೆ. ಈಗ ನಾನೇನು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನ ಗೀನಲ್ಲಿ ಏನು ರೋಸ್ಟ್ ಮಾಡೋವಂಥದ್ದು ಬೇಡ, ಹಾಗೇ ಹಾಕ್ಕೊಳ್ಳೋವಂಥದ್ದು. ನಾನಿಲ್ಲಿ ಇವಾಗ ಅದು ಸೆಟ್ ಆಗೋಕ್ಕೆ ಸಿಲಿಕಾನ್ ಮೋಲ್ಡ್ನ ಬಳಸ್ತಾ ಇದ್ದೀನಿ. ಸಿಲಿಕಾನ್ ಮೋಲ್ಡ್ ಈಸಿಯಾಗಿ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೋಬೋದು. ಇರಲಿಲ್ಲ ಅಂದ ಪಕ್ಷದಲ್ಲಿ ಸ್ವಲ್ಪ ಯಾವ್ದಾದ್ರು ಒಂದು ಸ್ಟೀಲ್ ಪಾತ್ರೆಗಳು ಯಾವುದಕ್ಕಾದ್ರು ಸ್ವಲ್ಪ ತುಪ್ಪ ಸವರ್ಬಿಟ್ಟು ಅದರೊಳಗೆ ಕೂಡ ನೀವು ಮಾಡ್ಕೋಬೋದು, ಸೆಟ್ ಮಾಡ್ಕೋಬೋದು. ಈಗ ನೋಡಿ ಕ್ಲೀನಾಗಿ ಸೆಟ್ ಆಗಿದೆ. ತಣ್ಣಗಾದಮೇಲೆ ಇದನ್ನು ನೀವು ಫ್ರಿಜ್ಜಲ್ಲಿ ಇಡಬೇಕು. ಒಂದು 3 to 4 ಅವರ್ಸ್ ಅಟ್ಲೀಸ್ಟ್ ಫ್ರಿಜ್ನಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಸೆಟ್ ಆಗಿರುತ್ತೆ. ಅದಾದಮೇಲೆ ಅನ್ಮೋಲ್ಡ್ ಮಾಡಿದ್ದೀನಿ. ಅದನ್ನೇ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿರುತ್ತೆ. ಒಂದು ಒಳ್ಳೆ ಸ್ವೀಟು, ಮೈಲ್ಡ್ ಫ್ಲೇವರ್ ಸ್ವೀಟ್ನೆಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಒಂದೇ ಥರ ಸ್ವೀಟ್ ಮಾಡ್ಕೊಂಡು ತಿಂತಿದ್ದೀವಿ ಅಂತ ಬೇಜಾರಾಗಿದ್ದರೆ ಈ ಸ್ವೀಟ್ನ ಒಂದು ಸತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಈ ಸ್ವೀಟಲ್ಲಿ ನಾನೇನು ಕೋವಾ ಬಳಸಿದ್ದೀನಿ ಅದು ಒಂದು ರಿಚ್ ಫ್ಲೇವರ್ ಕೊಡುತ್ತೆ ಅಂತ ಬಳಸಿದ್ದೀನಿ. ಈ ಸ್ವೀಟ್ನ ನೀವು ಕೋವಾನ ಬಿಟ್ಟು ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಅದು ಕೂಡ. ಈ ರೆಸಿಪಿನ ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.